ಸೊ ನಮ್ಮಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಇವತ್ತು 30,000 ಜನ ಇಂಜಿನಿಯರ್ಸು ಸೀಟ್ಗಳ ವೇಕೆಂಟ್ ಇದೆ ಅಂತೇಳಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ರು. ಸೊ ಇಷ್ಟು ದೊಡ್ಡ ರಾಜ್ಯದಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಜನ ಬಂದು ಎಷ್ಟು ಜನ ಬರ್ತಾ ಇದ್ದಾರೆ ಅಂತಂದ್ರೆ 50-60 ಲಕ್ಷ ಇತ್ತು. ಕೆಂಗಲ್ ಹನುಮಂತನವರು ಈ ಮುಖ್ಯಮಂತ್ರಿ ಆಗಿದ್ದಾಗ, ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದಾಗ 7-8 ಲಕ್ಷ ಇತ್ತು. ಕಮಿಷನರೇಟ್ ಆದಾಗ ಬರೀ 10 ಲಕ್ಷ ಇತ್ತು. ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಹೊಸದಾಗಿ ಮಾಡಿದಾಗ ಇವತ್ತು 1.5 crores ಆಗಿದೆ. 1.4 crores ವೆಹಿಕಲ್ ಇದೆ. ಇಷ್ಟು ಜನಕ್ಕೆ ನೀರು ಬೇಕು, ಇಷ್ಟು ಜನಕ್ಕೆ ಜಾಗ ಬೇಕು. ರೋಡ್ಗಳೇನು ಅಗಲ ಮಾಡಕ್ ನಾವು ಆಗ್ತಾ ಇಲ್ಲ. ಈ ಸಮಸ್ಯೆನ ನಾವು ಯಾರು ಹೊರಗಡೆಯಿಂದ ಬಂದವರು ಯಾರು ವಾಪಸ್ ಹಳ್ಳಿಗೆ ಹೋಗ್ತಾ ಇಲ್ಲ. ನಾನು ಸಮೇತ ಎಷ್ಟೋ ಜನ ಹೊರಗಡೆಯಿಂದ ಬಂದವರು ಬೆಂಗಳೂರಿಗೆ ಈ ವಾತಾವರಣ, ಈ ನೀರು, ಈ ಪರಿಸರ, ಈ ಜ್ಞಾನ, ವಿಜ್ಞಾನ ಎಲ್ಲ ನೋಡಿ ಯಾರು ಹೊರಗಡೆ ಹೋಗ್ತಾ ಇಲ್ಲ. ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಓನ್ಲಿ ವಿ ಬೋತ್ ಹ್ಯಾವ್ ಟು ಜಾಯಿನ್ ಇಟ್ ಮಾಡಬೇಕು, ಎಲ್ಲ ವರ್ಕ್ ಮಾಡಬೇಕು. ನಾನು ಟಾಟಾ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ, ರತನ್ ಟಾಟಾ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ. SM ಕೃಷ್ಣ ಅವ್ರು ಕಳಿಸಿದ್ರು. ಆಗ ಏರ್ಪೋರ್ಟ್ನ ಇದ್ ಮಾಡಿ ಅಂತ ಹೇಳಿ ಮಾತಾಡ್ಕೊಂಬ ಅಂತ ಕಳಿಸಿದ್ರು. ಹೋದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ನನಗೆ ಟಾಟಾ ಅವರು ಕುಂಡಿಸ್ಕೊಂಡು, ಇಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು DK, ಐ ಆಮ್ ವೆರಿ ಸಾರಿ, ನನಗೆ ತಗೊಳಕ್ ಇಷ್ಟ ಇಲ್ಲ. ಆಮೇಲೆ ನಾರಾಯಣ ಮೂರ್ತಿ ಅವರು ಅಧ್ಯಕ್ಷರು ಮಾಡಿದ್ರು. ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿನ ಏರ್ಪೋರ್ಟ್ ಅಥಾರಿಟಿಗೆ ಅವತ್ತು ಕಾರ್ಪೊರೇಷನ್ಗೆ ಅಧ್ಯಕ್ಷರು ಮಾಡಿದ್ರು. ಈಗ ಚೀಫ್ ಸೆಕ್ರೆಟರಿ ಇದ್ದಾರೆ, ಅವರು ಅಧ್ಯಕ್ಷರಾಗಿರ್ತಾರೆ. ಈಗ ನಿಮಗೂ ಗೊತ್ತಿದೆ ಏರ್ಪೋರ್ಟ್ ಬಗ್ಗೆ. ಆ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂದ್ರು. ಹಂಗೆ ಬಹಳ ದೂರ ಹೋಗ್ಬೇಕಾದ್ರೆ ಮುಂದಿನ 25 ವರ್ಷಕ್ಕೆ ಬೆಂಗಳೂರು ಕರ್ನಾಟಕ ರಾಜ್ಯವನ್ನ ದೊಡ್ಡದಾಗಿ ಬೆಳಿಬೇಕಾದ್ರೆ ನಾವಿಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಇವತ್ತು ಫೆಡರಲ್ ಸ್ಟ್ರಕ್ಚರ್ ನಾವು ಕೆಲಸ ಮಾಡಿದ್ವಿ. ಪ್ರೈಮ್ ಮಿನಿಸ್ಟರ್ಗೆ ಬೆಂಗಳೂರು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ವಾಜಪೇಯಿನವರು ಅವತ್ತಿನ ಕಾಲದಲ್ಲಿ ಏನ್ ಹೇಳಿದ್ರು ಅಂತ ಹಿಂದೆ ನಾನು ಇಲ್ಲೇ ಹೇಳಿದ್ದೇನೆ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ನಾನು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, DK, ಆಲ್ ವರ್ಲ್ಡ್ ಲೀಡರ್ಸ್, ಆಲ್ ಇನ್ವೆಸ್ಟರ್ಸ್ ಆರ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ನಿಮಗೂ ಗೊತ್ತಿದೆ, ಬೆಂಗಳೂರಲ್ಲಿ ನೀವು ಎಜುಕೇಶನ್ ಮಿನಿಸ್ಟರ್ ಆಗಿದ್ರಿ, ನೀವೆಲ್ಲ ಬೇಕಾದಷ್ಟು ಇದ್ರಿ. ಬೆಂಗಳೂರಲ್ಲಿ 26 ಲಕ್ಷ IT ಪ್ರೊಫೆಷನಲ್ಸ್ ಇಲ್ಲಿದ್ದಾರೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸ್ ಇಲ್ಲಿದೆ. ಮೆಡಿಕಲ್ ಕಾಲೇಜಲ್ಲಿ ಎಷ್ಟೋ ಜನ ಇಲ್ಲಿ ನಡೆಸ್ತಾ ಇದ್ದೀರಿ. 13,940 ಡಾಕ್ಟರ್ಸ್ ಬೆಂಗಳೂರಿನಲ್ಲಿ ತಯಾರಾಗ್ತಾ ಇದ್ದಾರೆ. 1 ಲಕ್ಷ HCO ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲ ತಯಾರಾಗ್ತಾ ಇದ್ದಾರೆ. ಇಡೀ ಭಾರತದಲ್ಲಿ ಎಲ್ಲಿ ಇಂಥ ಹ್ಯೂಮನ್ ರಿಸೋರ್ಸಸ್ ಇದೆ, ಎಲ್ಲಿ ಟ್ಯಾಲೆಂಟ್ ಪೂಲ್ ಇದೆ, ಇಂಥ ಟ್ಯಾಲೆಂಟ್ ಪೂಲ್ಗೆ ನಾವು ಯಾವ ರೀತಿ ಆಡಳಿತ ಕೊಡಬೇಕು ಇದನ್ನು ತಾವು ಯೋಚನೆ ಮಾಡಿ. ಈ ಬೆಂಗಳೂರು ನೀರು ಬೇಕು. ನಾನು ಯೋಚನೆ ಮಾಡಿದ್ದೀನಿ, ಬಹಳ ಕಷ್ಟ ಬೆಂಗಳೂರು ನೀರಿಗೆ, ಕುಡಿಯೋ ನೀರಿಗೆ. ನಾನು UD ಮಿನಿಸ್ಟರ್ ಆಗಿದ್ದಾಗ ಹೆಬ್ಬಾಳಿಂದ ಆಚೆ ಈ ನಾವು ಯಾರಿಗೂ ನೀರೇ ಕೊಡೋದು ಬೇಡ ಅಂತ BWCC ನನ್ನ ಕೇಳೇ ಸೈನ್ ಹಾಕ್ಸಿದ್ರು, ನಾನು UD ಮಿನಿಸ್ಟರ್ ಆಗಿದ್ದಾಗ. ಈಗ ಎಲ್ಲ ಹೋಗ್ಬಿಟ್ಟಿದೆ, ಉತ್ತರಕ್ಕೆ ಹೋಗ್ಬಿಟ್ಟಿದೆ. ಈಗ ಆ ನೀರು ಎಲ್ಲಿಂದ ತರ್ತೀರಿ? ದಟ್ ಇಸ್ ವೈ ವಿ ಆರ್ ಲುಕಿಂಗ್ ಅಟ್. ಅದಕ್ಕೆ ಏನಾದ್ರು ಮಾಡಿ ಬೆಂಗಳೂರು ಸುತ್ತಮುತ್ತಲ ಹೆಸರುಘಟ್ಟ ಕೆರೆ ಇರ್ಬೋದು, ಹೊಸಕೋಟೆ ಕೆರೆ ಇರ್ಬೋದು, ತಿಪ್ಪಕೊಂಡಳ್ಳಿ ಕೆರೆ ಇರ್ಬೋದು, ಈ ಕಡೆ ಬೇರೆ ಬೇರೆ ಸುತ್ತಮುತ್ತ ಒಂದು 5-6 ಕೆರೆನ ಡೀಪನ್ ಮಾಡಿ ಅಂತರ್ಜಲ ಹೆಚ್ಚಿಸಬೇಕು ಅಂತೇಳಿ ಕೊನೆಗೆ ವಿವಿಧ ರೀತಿಯಲ್ಲಿ ಯೋಚನೆ ಮಾಡ್ತೇವೆ. ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್, ಇಡೀ ನಾರ್ತ್ ಈಸ್ಟ್ ಅವರೆಲ್ಲ ಬೆಂಗಳೂರಿಗೆ ಬಂದು ಸೇರ್ತಾ ಇದ್ದಾರೆ. ಅಸ್ಸಾಂ ಅವರು ಒಂದ್ ಕಡೆ ಹೊಸಕೋಟೆಯಲ್ಲಿ 10,000 ಯುವಕರಿಗೆ ಅಲ್ಲೊಂದು ಜಾಗದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸಂತೋಷ, ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರು ತೆಗೆದುಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಸೊ ಬೆಂಗಳೂರಿನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಸೊ ಬೆಂಗಳೂರು ಬಹಳ ಪ್ರಸಿದ್ಧವಾಗಿದೆ. ಯಾರು ಬಿಲ್ ಬಂದವರು ಯಾರು ಹೋಗ್ತಾರ. ಇದಕ್ಕೆ ನಾವು ವಿಶ್ವ ನಮ್ಮನ್ನ ನೋಡ್ತಾ ಇದೆ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಹೇಳಿದೆ, ದಿ ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್ ಅಂಡ್ ಥ್ರೂ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕ ಇಂಡಿಯಾ ಹ್ಯಾಸ್ ಟು ಗ್ರೋ. ಸೊ ಅದಕ್ಕೆ ಜೊತೆಯಲ್ಲಿ ಸೇರಿ ಕೆಲಸ ಮಾಡೋಣ ಅಂತ ನಾನು ಇವತ್ತು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಹಂಗೆ ತಾವು ಯೋಚನೆ ಮಾಡಕ್ ಹೋಗ್ಬೇಡಿ, ವಿಲ್ ವರ್ಕ್ ಟುಗೆದರ್. ನನಗೆ ದ್ವೇಷ, ಮನೋಭಾವ, ಮತ್ತೊಂದು ಕೆಲವರೆಲ್ಲ ಪಾಲಿಟಿಕ್ಸ್ ಮಾಡ್ತಾರೆ. ಪಾಲಿಟಿಕ್ಸ್ ಯಾರು ಬೇಕಾದ್ರು ಐನೋ ಯಾರು ಏನೇನು ಪಾಲಿಟಿಕ್ಸ್ ಮಾಡ್ತಾರೆ, ಕೇಸ್ಗಳು ಮತ್ತೊಂದು ಎಲ್ಲ ನೋಡಿದ್ವಿ. ಬಟ್ ಸ್ಟಿಲ್ ಆ ಟೀಕೆಗಳನ್ನೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಏನೇನೋ ಟೀಕೆಗಳು ಮಾಡ್ತಾರೆ. ಐ ನೋ ದಟ್ ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಅಲ್ಟಿಮೇಟ್ಲಿ ಇಟ್ ಇಸ್ ನಾಟ್ ಪರ್ಮನೆಂಟ್ ಟೀಕೆಗಳೆಲ್ಲ. ಬಟ್ ನಾವೇನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಮೀಡಿಯಾ ಈಸ್ ಆಲ್ಸೋ ಗೈಡಿಂಗ್ ಅಸ್. ಇದಾದ್ಮೇಲೆ ನಾವು ನೀವೇನಾದ್ರು ತಪ್ಪು ಮಾಡಿದ್ರೆ ಎದುರುಗಡೆ ವಿಧಾನಸೌಧ ಎದುರುಗಡೆನೆ ಹೈಕೋರ್ಟ್ ಇದೆ. ದೇ ವಿಲ್ ಆಲ್ಸೋ ಡೂ ದಟ್. ಹಂಗೆ ಈ ಸಂದರ್ಭದಲ್ಲಿ ತಮ್ಗೆ ಹೇಳಿದ್ರಷ್ಟೇ. ಈಗ ನಾನಲ್ಲಿ ಹೇಳಿದೆ, ಈಗ ಬಿಡದಿ ವಿಚಾರದಲ್ಲಿ ಕೊಟ್ಟಿದ್ದೀರಿ. ಐ ಆಮ್ ಸೋ ಹ್ಯಾಪಿ, ತೊಂದರೆ ಇಲ್ಲ, ನೀವು ಡಿಸ್ಕಸ್ ಮಾಡಿ. ನಾವು ತಪ್ಪು ಮಾಡಿದ್ರೆ ಲೆಟ್ ಅಸ್ ರೆಕ್ಟಿಫೈಡ್. ನನಗೇನು ಹಾರ್ಡ್ ಅಂಡ್ ಫಾಸ್ಟ್ ರೋಲ್ ಏನಿಲ್ಲ. ಬಟ್ ಏನು ಅವತ್ತು ಕುಮಾರಸ್ವಾಮಿ ಅವರ ಆಲೋಚನೆ ಇತ್ತಲ್ಲ, ಅದು ನಾನು ಒಪ್ಪುದ್ನಲ್ಲ. ನಾನು ಬಿಡದಿ ಈಗ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್, ನಾನು ಅವತ್ತು ದಾವಸ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ MB ಪಾಟೀಲ್ ಇಲ್ಲೇ ಇದ್ದಾರೆ, ಎಲ್ಲರೂ ನಮ್ಮನ್ನ ಬಂದು ಭೇಟಿ ಮಾಡ್ತಾ ಇದ್ರು. ನನ್ನ MB ಪಾಟೀಲ್ ಬಂದು ಭೇಟಿ ಮಾಡ್ತಾ ಇದ್ರು.
ಅವ್ರು ಮಹಾರಾಷ್ಟ್ರ ಸಿಎಂ ಕೇಳಿದ್ರು, ಸ್ವಲ್ಪ ಪ್ಲೀಸ್ ಒಂದ್ ನಿಮಿಷ, ಶರಣ್ ಪ್ರಕಾಶ್ ಪ್ಲೀಸ್. ಮಹಾರಾಷ್ಟ್ರ ಸಿಎಂ ಇದ್ದಾಗ ಎಲ್ಲ ನಮ್ಮನ್ನು ಬಂದು ಭೇಟಿ ಮಾಡ್ತಿದ್ರು. ನಾವು ಯಾವ್ದು ಅಗ್ರಿಮೆಂಟ್ ಸೈನ್ ಆಗ್ತಿಲ್ಲ, ಇವರು ಸೈನ್ ಆಗ್ತಿಲ್ಲ. ಅಲ್ಲಿ ಅವರೆಲ್ಲ ಸೈನ್ ಆಗ್ತಿದ್ರು, ನಮ್ಮ ಇಂಡಿಯನ್ಸೇ ಬಂದು ಅವ್ರಿಗೆ ಬಂದು ಸೈನ್ ಆಗ್ತಿದ್ರು. ನಾನು ಹೇಳಿದೆ ನಾವೆಬ್ರು ಸೈನ್ ಹಾಕೋದು ಬೇಡ, ಏನ್ರು ಬೆಂಗಳೂರು ಬರಲಿ ಅವರು ಅಂತ ಅಂದ್ಬಿಟ್ಟು. ಆಮೇಲೆ ಕೇಳಿದ್ರೆ, ಅದಕ್ಕೆ ಕೇಳಿದ್ರು ಫಾರಿನರ್ಸ್ ಎಲ್ಲ ಕೆಲವರೆಲ್ಲ ಬಂದು ದೊಡ್ಡ ಲೀಡರ್ಸ್ ಬಂದು ಕೇಳ್ತಾ ಇದ್ರು, ಯಾಕೆಂದ್ರೆ ನೀವೆಲ್ಲ ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಮೇಕರ್ಸ್ ಇದ್ದೀರಿ, ಕೇಳ್ತಾ ಇದ್ರು. ಅದಕ್ಕೆ ನೋನು ಬ್ಯಾಂಗ್ಳೂರಲ್ಲಿ ಬರೀ $1 ನಮ್ಗೆ ಜಾಗ ಸಿಗ್ತದೆ, ಬರೀ ₹1,00,000 ನಮ್ಮ ಇಂಜಿನಿಯರ್ಸ್ ಎಂತ ಇಂಜಿನಿಯರ್ಸ್ ಬೇಕಾದ್ರೂ ನಾವು ಮಾಡ್ಬೋದು. ಅದೇ ಮುಂಬೈ ಆಯ್ತು ಅಂತಂದ್ರೆ ಇಟ್ ಇಸ್ $3.5 ಅಂದ್ರೆ ₹350 ಒಂದಡಿ ಜಾಗ ಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಗೆ ಬ್ಯಾಂಗ್ಳೂರ್ ಇಸ್ ದಿ ಸೇಫ್ ಸಿಟಿ. ಹೆಲ್ತ್, ವೆದರ್, ಈ ಎಜುಕೇಶನ್, ನೀವು ಎಜುಕೇಶನಿಸ್ಟ್ ಆಗಿದ್ದೀರಿ, ನಮ್ಮ ಅಶೋಕ್ ಎಜುಕೇಶನಿಸ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇಡೀ ಇಂಡಿಯಾಲಿ 140 ಇದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅದೇ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. 1/3 ಆಫ್ ದಿ ಸ್ಕೂಲ್ಸ್ ಆಫ್ ದಿ ವರ್ಲ್ಡ್ ಕ್ಲಾಸ್ ಸ್ಕೂಲ್ಸ್ ಆರ್ ಇನ್ ಬ್ಯಾಂಗ್ಳೂರ್, ಬಿಕಾಸ್ ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಬ್ಯಾಂಗ್ಳೂರ್. ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆವತ್ತಿನ ಕಾಲದಲ್ಲಿ ಮಹಾರಾಜರು ಜಾಗ ಕೊಟ್ಟರು? ದಟ್ ಈಸ್ ದಿ ನಾಲೆಜ್. ಇವತ್ತು ಸುಪ್ರೀಂ ಕೋರ್ಟ್ ಇದೆ ಡೆಲ್ಲಿಲಿ. ವೈ ದಿ ನ್ಯಾಷನಲ್ ಲಾ ಕಾಲೇಜ್ ಸ್ಟಾರ್ಟೆಡ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್? ದೇ ಕುಡ್ ಹ್ಯಾವ್ ಸ್ಟಾರ್ಟೆಡ್ ಇನ್ ಡೆಲ್ಲಿ ಇಟ್ ಸೆಲ್ಫ್. ದೇ ಸ್ಟಾರ್ಟೆಡ್ ಹಿಯರ್. ಸೊ ಇಸ್ರೋ ಯಾಕೆ ಅವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಶುರು ಆಯ್ತು? ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವತ್ತು ಅವ್ರ ಮಹಾರಾಜರು ಜಾಗ ಕೊಟ್ಟರು, 300 ಎಕರೆ ಜಾಗ ಕೊಟ್ಟರು, ನಿಮ್ಮ ಮನೆ ಪಕ್ಕದಲ್ಲೆಲ್ಲ ಯಾಕೆ ಕೊಟ್ಟರು? ಬಿಕಾಸ್ ಅವತ್ತು ದುಡ್ಡು ಕೊಟ್ಟರು, ಜಾಗ ಕೊಟ್ಟರು. ವಿವೇಕಾನಂದರ ಅವರ ಆಲೋಚನೆ, ವಿವೇಕಾನಂದರು ಮತ್ತು ಟಾಟಾರವರ ಸಂಭಾಷಣೆಯಲ್ಲಿ ತೀರ್ಮಾನ ಮಾಡಿ ಬೆಂಗಳೂರಿಗೆ ಸೈನ್ಸ್ ಇದ್ರ, ಇದು ದೇಶದಲ್ಲಿ ಸೈನ್ಸ್ ಇದ್ರೆ ಮಾತ್ರ ಸಾಧ್ಯ ಅನ್ನೋದನ್ನ ಅವರು ಗಮನದಲ್ಲಿ ಇಟ್ಕೊಂಡು ಆ ಜಾಗನ ಕೊಟ್ಟರು. ಹಂಗೆ ಈ ರಾಜ್ಯಕ್ಕೆ ಇರುವಂತ ಒಂದು ಸಂಪತ್ತನ್ನ ನಾವು ಉಳಿಸ್ಕೊಳ್ಳಬೇಕು. ನಾವು ರಾಜಕಾರಣ ಮಾಡೋಣ, ಹೊರಗಡೆ ಬೇಕಾದೇನು ಮಾಡೋಣ. ದಟ್ ಇಸ್ ವೈ ಐ ಆಮ್ ಅಪೀಲಿಂಗ್ ಟು ಯು, ಲೆಟ್ ಅಸ್ ಆಲ್ ಮೇಡ್. ಈಗ ಮುಂದಕ್ಕೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲ ಭವಿಷ್ಯ. ಇವತ್ತು ಕೃಷ್ಣ ಅವ್ರ ಕಾಲ ITBT ಬಂತು, ಬೇರೆ ಬೇರೆಯವ್ರ ಕಾಲದಲ್ಲಿ ಬೇಕಾದಷ್ಟು ವಿಚಾರ ಬಂತು, ನಮ್ಮಲ್ಲಿ CT ಬಂತು. ಇವೆಲ್ಲ ಟ್ರಾನ್ಸ್ಪರೆನ್ಸಿಗೆ ಕಾರಣ ಆಯಿತು.